ಹುಲ್ಸೂರು ತಹಸೀಲ್ದಾರ್ ಕಚೇರಿಯಲ್ಲಿ ಲಂಚದ ಆರೋಪ. ರೈತನಿಂದ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಕೆ. ತಲಾಟಿ ವಿರುದ್ಧ ಕ್ರಮಕ್ಕೆ ಆಗ್ರಹ. ಹುಲ್ಸೂರು ಪಟ್ಟಣದ ರೈತ ಸುನೀಲ್ ಭುಜಂಗಿ ಅವರು ಹುಲ್ಸೂರು ತಹಸೀಲ್ದಾರ್ ಕಚೇರಿಯಲ್ಲಿ ಲಂಚಾವತಾರ ನಡೆದಿದೆ ಎಂದು ಗಂಭೀರ ಆರೋಪ ಮಾಡಿದ್ದು, ತಲಾಟಿ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ತಹಸೀಲ್ದಾರರವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ರೈತ ಸುನೀಲ್ ಭುಜಂಗಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ನೀಡಿದ ವಿವರ ಪ್ರಕಾರ, ತಮ್ಮ ಸ್ವಂತ ಜಮೀನಿನ ಸರ್ವೆ ನಂಬರ್ 393/3ರಲ್ಲಿ ತನ್ನ ಅಜ್ಜಿ ಹಾಗೂ ತಾಯಿ ಹೆಸರಿಗೆ ಇರುವ 2 ಎಕರೆ 20 ಗುಂಟೆ ಜಮೀನು ಕೋಡಿ ಮತ್ತು ಹಿಸ್ಸಾ ಸಂಖ್ಯೆ ಬದಲಾವಣೆ ಪ್ರಕ್ರಿಯೆಗಾಗಿ ತಲಾಟಿ ನಾಗರಾಜ್ರವರಿಗೆ 25,000 ನಗದು ಮೊತ್ತವನ್ನು ಲಂಚವಾಗಿ ಪಡೆದಿದ್ದಾರೆ. ಆದರೆ ಹಣ ಪಡೆದಿದ್ದರೂ ಕೆಲಸ ಮಾಡದೆ ಮಾಡಿರುವ ಕೆಲಸಗಳಲ್ಲಿ ಲೋಪದೋಷಗಳು ಮಾಡಿ ಜಮೀನಿನ FID ಸಂಖ್ಯೆಯು ಇಂದಿಗೂ ಬಾರದ ಕಾರಣ ಸಂಬಂಧಿಸಿದ ಎಲ್ಲ ದಾಖಲೆಗಳು ಕೆಲಸಗಳು ಬಾಕಿ ಉಳಿದಿವೆ ಎಂದು ಅವರು ತಿಳಿಸಿದ್ದಾರೆ. FID ಸಂಖ್ಯೆ ಸಿಗದ ಕಾರಣದಿಂದಾಗಿ ಸರ್ಕಾರದಿಂದ ನೀಡಲಾಗುವ ಬರ ಪರಿಹಾರ, ಬೆಳೆ ಸಬ್ಸಿಡಿ ಹಾಗೂ ವಿವಿಧ ಕೃಷಿ ಇಲಾಖೆ ಯೋಜನೆಗಳ ಲಾಭ ತಮಗೆ ಸಿಗದೆ ಹೋಗುತ್ತಿದೆ ಎಂದು ಅವರು ಖೇದ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆ ಗುರುವಾರ ರೈತ ಸುನೀಲ್ ಭುಜಂಗಿ ಅವರು ಹಾಗೂ ಅವರ ಮಡದಿ ಅವರು ಹುಲ್ಸೂರು ತಹಸೀಲ್ದಾರ್ ಶಿವಾನಂದ್ ಮೇತ್ರೆರವರಿಗೆ ಲಿಖಿತ ಮನವಿ ಪತ್ರ ಸಲ್ಲಿಸಿ ತಲಾಟಿ ನಾಗರಾಜ್ ವಿರುದ್ಧ ಲಂಚ ಸ್ವೀಕರಿಸಿರುವ ವಿಚಾರದಲ್ಲಿ ಕಠಿಣ ಕ್ರಮ ಕೈಗೊಂಡು ನಮ್ಮ ಕೆಲಸ ಮಾಡಿಕೊಡಬೇಕು ಹಾಗೂ ಅವರನ್ನು ಅಮಾನತು ಮಾಡಲು ಬೇಡಿಕೊಂಡಿದ್ದಾರೆ. ಈ ಘಟನೆ ಪಟ್ಟಣದ ರೈತ ವಲಯದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದ್ದು, ತಹಸೀಲ್ದಾರ್ ಕಚೇರಿಯ ಕಾರ್ಯಪದ್ಧತಿ ಕುರಿತು ಪ್ರಶ್ನೆಗಳು ಎದ್ದಿವೆ. ಈಗ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ಪ್ರಕರಣದ ಕುರಿತು ರೈತ ಸುನೀಲ್ ಭುಜಂಗಿರವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ನಮ್ಮ ಪಿತ್ರಾರ್ಜಿತ ಆಸ್ತಿ ಇದ್ದಿದ್ದು ಏನದ ಅಂತಂದ್ರೆ ನಮ್ಮ ಅಜ್ಜಿ ಹೆಸರು ಮೇಲೆ, ನಮ್ಮ ತಂದೆ ತಾಯಿ ಹೆಸರು ಮೇಲೆ ಇದ್ದೇ ಆಸ್ತಿ ಏನದಂದ್ರು ನಾವು 3 ಜನ ಅಣ್ತಂಬರು ಇದ್ದೇವ್ರಿ. ನಮ್ಮ 3 ಜನ ಅಣ್ತಂಬರ ಹೆಸರು ಮೇಲೆ ಕೋಡಿ ಮಾಡ್ಲಿಕ್ಕೆ ಏನದ ಅಂತಂದ್ರೆ ಇಲ್ಲಿ ಬಂದರು ಕೋಡಿ ಮಾಡಕ್ಕೆ ಏನದ ದುಡ್ಡು ಕೊಡ್ಬೇಕಾಯ್ತದ ಅಂತಂದು ಹೇಳ್ದಾರೆ ರೀ. ಅದು ಎಷ್ಟು ದುಡ್ಡು ಅಂತ ಕೇಳಿದಾಗ 25,000 ರೂಪಾಯಿ ದುಡ್ಡು ತೊಗೊಂಡ್ರಿ ನಮ್ಮ ಕೋಡಿ ಮಾಡಕ್ಕೆ. ಈಗಿದು 2 ವರ್ಷ 3ನೇ ವರ್ಷ ರನ್ನಿಂಗ್ ಅದ ರೀ. ಕೋಡಿ ಮಾಡ್ಯಾರ. ಕೋಡಿ ಮಾಡ್ರೂ ಏನದ ಅಂತಂದ್ರೆ 3 ಜನದ ಹೆಸರಲ್ಲ ಆಗ್ಯದ್ರಿ. ಅದನ್ನು ಏನದ ಅಂತಂದ್ರೆ ನಂದು FID ಏನದ ಅಂತಂದ್ರೆ ನಾ ಬೀಜ ತರ್ಲಕ್ಕೆ ಹೋಗಿದಾಗ FID ಬರಲಿ. FID ಯಾಕೆ ಬರ್ಲಾಗ್ಯದ ಅಂತಂದು ಕಸಿನ್ ಕೇಳಿದಾಗ ನಮ್ಮ ಹಿಸ್ಸಾ ನಂಬರು ಮತ್ತೊಬ್ಬರು ಹಿಸ್ಸಾ ನಂಬರ್ನು ಒಂದೇ ಮಾಡ್ಯಾರ್ರಿ. ಇದು ಹಿಂಗ್ಯಾಕ್ರಿ ಸರ್ ನೀವು ನನ್ನ ಬಳಿ ದುಡ್ಡು ತೊಗೊಂಡ್ವಿ ಈ ಥರ ಯಾಕೆ ಮಾಡಿರಿ ಅಂತಂದ್ರೆ, ಇಲ್ಲ ಇದು ನಮ್ಗೆ ಸಂಬಂಧ ಇಲ್ಲ, ಇದು ಬೇರೆಯವ್ರು ಯಾರು ತಲಾಟಿ ಅವ್ರಿ ನಾಗರಾಜ್ ಸರ್ ಅವ್ರು ನಮ್ಗೆ ಸಂಬಂಧ ಇಲ್ಲ. ನಾಗರಾಜ್ ಸರ್ ಅವರಿಗೆ ದುಡ್ಡು ಕೊಟ್ಟಿದ್ದೇವೆ ರೀ. ನಾವು 25,000 ರೂಪಾಯಿ ದುಡ್ಡು ಕೊಟ್ಟಿದ್ದೆವು. ಆದ್ರೂ ನಮ್ಮ ಕೆಲಸ ಆಗಲಿಲ್ಲ ರೀ. ದುಡ್ಡು ಕೊಟ್ಟರು. ದುಡ್ಡು ಎದ್ರ ಸಲುವಾಗಿ ಕೊಟ್ಟಿರಿ? ದುಡ್ಡು ಎಲ್ಲರದ್ದು ನಮ್ದು ಅಣ್ತಂಬರ್ದು ಏನದ ಅಂದ್ರೆ ಕೋಡಿ ಮಾಡಕ್ಕೆ ಕಡೆ ದುಡ್ಡು ಕೊಟ್ಟಿದ್ದೇವೆ. ತಲಾಟಿ ನಿಮ್ಗೆ ದುಡ್ಡು ಕೊಡ್ರಿ ಅಂತ ಕೇಳ್ಯಾರ? ದುಡ್ಡು ಕೊಡ್ರಿ ಅಂತಿದ್ದಾಗೆ ಕೊಟ್ಟಿದ್ದೇವೆ ರೀ. ದುಡ್ಡು ಕೊಟ್ಟರೆ ಮಾಡ್ತೀವಿಲ್ಲ ಅಂತ? ದುಡ್ಡು ಕೊಟ್ಟರೆ ಮಾಡ್ತಾರೆ, ಇಲ್ಲೋದ್ರೆ ಯಾವುದೂ ಕೆಲಸ ಮಾಡಲ್ಲ ಹೋಗ್ಯಾರ ಅವ್ರು. ಇದೇ ಇಲ್ರಿ, ಎಲ್ಲಾನೇ ಕೆಲಸ ಇದೇ ಥರ ಅದ. ಹುಲ್ಸೂರ್ದಾಗ ಯಾವುದೇ ಕೆಲಸಗಳಾಗಲಿ ದುಡ್ಡು ಕೊಡಲ್ರಿ, ಯಾವುದೂ ಮಾಡ್ತಾ ಇಲ್ಲ ತಲಾಟಿ. ಯಾವುದೂ ಕೆಲಸ ಇಲ್ಲ. ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಅವ್ರಿಗೆ ದೂರ ಏನಾರ ಕೊಟ್ಟಿದ್ದೀರಿ? ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿದ್ದೇವೆ. ಮತ್ತು ಜನ ಆಂದೋಲನದಾಗ ನಮ್ಮ DC ಅವ್ರು ಶಿಲ್ಪಾ ಶರ್ಮಾ ಅವ್ರು ಬಂದಿದ್ದಾಗ ಅವ್ರಿಗೂ ದೂರ ಕೊಟ್ಟಿದ್ದೆವು. ಆದ್ರೂ ಇವ್ರು ಏನದ ಅಂತಂದ್ರೆ ಅದ್ರದ್ದು ಯಾವುದೇ ಕ್ರಮಗಳು ಕೈಗೊಳ್ತಾ ಇಲ್ಲ, ನಮ್ಮ ಕೆಲಸ ಆಗ್ತಾ ಇಲ್ಲ. ಈಗ ಬೆಳೆ ಹಾನಿ ಆಗಿದ್ದ ಪರಿಹಾರಧನೂ ಬಂದಿಲ್ಲ ನಮ್ಗೆ. ಈ ಪ್ರಕರಣ ಆಗಿದೆ ಯಾವಾಗ? ಇದು ಪ್ರಕರಣ ಆಗಿ ನಮ್ದು ಈಗ 3ನೇ ವರ್ಷದಿಂದ ಅದ ರೀ. 3 ವರ್ಷ ಹಿಡಿದು ಇನ್ನು 3 ವರ್ಷ ಹಿಡಿದು ಅಲ್ಲೇದ ಆಡ್ಲತ್ತಿದೆ. ಇಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ ರೀ. ದುಡ್ಡು ಕೊಡಲ್ದೇನೆ ಕೆಲಸ ಆಗಲ್ಲ ಅಂದಂಗೆ ಅದ. ಮತ್ತು 3 ವರ್ಷ ನೀವು ತಹಸೀಲ್ದಾರ್ ಅವ್ರಿಗೆ ಭೇಟಿ ಆದ ನಂತರೂ ಏನು ಭೇಟಿ? ತಹಸೀಲ್ದಾರ್ ಅವ್ರಿಗೂ ಭೇಟಿ ಆಗಿದ್ದೇವೆ ರೀ. 2 ಸರ್ತಿ ಅವ್ರಿಗೂ ಇದು ಕೊಟ್ಟಿದ್ದೇವೆ ರೀ. ನಿನ್ನೆ ಕೊಟ್ಟಿದ್ದೇವೆ, ಮೊನ್ನೆ ಕೊಟ್ಟಿದ್ದೇವೆ. ನಿನ್ನೆ ಬಂದು ಈಗ ನಾವೇನದ ಅಂತಂದ್ರೆ ಮನೆಯಲ್ಲಿ ಏನದ ನಾವು ಗಂಡ ಹೆಂಡತಿ ಬಂದಿಲ್ಲ ಅನ್ನೋದು 4 ತಾಸು ಕುಂತು ಹೋಗಿದ್ದೇವೆ ರೀ. ನಿನ್ನೂ ನಮ್ಮ ಎದುರು ನಾಗರಾಜ್ ಸರ್ ಬರ್ಲಕ್ಕೆ ತಯಾರಿಲ್ಲ. ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ರೀ. ಯಾರು? ತಲಾಟಿ ಅವ್ರು. ಮತ್ತು ಇನ್ನು ಈಗ 12 ಗಂಟೆ ಆದ್ರೂ ನಾವು ಬಂದಿದ್ದೆ, ಇಲ್ಲಿ ಯಾರನ್ನೂ ಇಲ್ರಿ. ನಿನ್ನ ಅರ್ಜಿ ಕೊಟ್ಟಿದ್ದಾಗ ತಹಸೀಲ್ದಾರ್ ಸರ್ ಏನು ಹೇಳಿದ್ರು? ಮಾಡ್ತೀನಿ ಕೆಲಸ ನಿಮ್ದಂತಂದು ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ನೀವು ಇವಾಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿರಿ ಇಲ್ಲಿ? ಈಗ 11 ಗಂಟೆಲಿಂದ ಇಲ್ಲೇ ಇದ್ದೇವೆ ರೀ. ಇನ್ನು ಯಾರನ್ನೂ ಬಂದಿಲ್ಲ ರೀ. ಅಧಿಕಾರಿಗಳು ಯಾರು ಬಂದಿಲ್ಲ. ಅಂತ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಬೇಕ್ರಿ. ನಿಮ್ದು ನ್ಯೂಸ್ ವರದಿ ಪ್ರಕಾರ ನಾವು ಹೇಳ್ತೇವ್ರಿ. ಭಾಳ ವರ್ಷ ನಡೆದಿವ್ರಿ ಇದು ಮಾಡ್ತಾರೆ. ಇಂಥವ್ರಿಗೆ ಇರ್ಬೇಕು ಇಲ್ಲಿ. ಇಲ್ಲೇ ಬರ್ರಿ. ತಲಾಟಿ ಏನ್ ಮಾಡೋರು ಯಾವುದೇ ಕೆಲ್ಸಕ್ಕೂ ಎಲ್ಲದಕ್ಕೂ ದುಡ್ಡು ಬೇಡ್ತಾ ಇದಾರ ಅಂತ ನಿಮ್ದು ಆರೋಪ ಅದ. ಏನೇ ಇದ್ರು ದುಡ್ಡು ಇಲ್ದೇನೆ ಯಾವ್ದು ಕೆಲಸನೇ ಆಗಲ್ರಿ. ನಮ್ದು ಇಲ್ಲಿ ಹೋದ್ರು ನೀವು ಯಾರನ್ನೂ ಕೇಳ್ಬೋದ್ರಿ. ಆ ತರ ನಿಮ್ ಡೌಟ್ ಇದ್ರು ಅವ್ರು 1 ತಿಂಗಳ ಹಿಂದೆ ಯಾರ್ಯಾರ್ದು ಕೆಲಸ ಏನೇನ್ ಮಾಡ್ಯಾರ ಅಂಬೋದು ನೀವು ಅವ್ರಿಗೆ ಫೋನ್ ಮುಖಾಂತರ ನೀವು ವರದಿಗಾರರಿದ್ರಿ ಕೇಳ್ರಿ. ನೀವು ಅವ್ರು ಯಾರೇನು ದುಡ್ಡು ತೊಗೊಂಡಿಲ್ದೇನೆ ಒಬ್ಬರನ್ನ ಕೆಲಸ ಮಾಡ್ಯಾರ ಅಂದ್ರೆ ನಾನು ನಿಮ್ಗೆ ಏನ್ ನೀವು ಅಂದಿದ್ದು ನಾವು ಮಾಡಕ್ ರೆಡಿ ಇದ್ದೇವೆ. ಯಾವುದೇ ಕೆಲಸ ಇರಲಿ, ಪ್ರಾಣಿ ಇರಲಿ, ಯಾವುದೇ ಇರಲಿ, ದುಡ್ಡು ತಗೊಳ್ದೆ ಕೆಲಸನೇ ಮಾಡ್ತಾ ಇಲ್ಲ. ಕೆಲಸನೇ ಇಲ್ರಿ. ತಮ್ಮ ಹೆಸರು? ಸುನೀಲ್ ರೀ. ನಮ್ಮ ಹೆಸರು ಸುನೀಲ್. ನಮ್ಮ ಸರ್ವೆ ನಂಬರ್ 393 ರೀ. ಓಕೆ. ಹುಲ್ಸೂರ್ದವ್ರ? ಹುಲ್ಸೂರ್ದವ್ರಿ.